ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಇದೀಗ ಸಲೀಂ ಅಹಮದ್ ಬನ್ನಿ ಮಾತಾಡ್ಸೋಣ. ಸರ್, ಇವತ್ತು CM ಸಿದ್ದರಾಮಯ್ಯ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಈಗಾಗಲೇ ಲೋಕಭವನಕ್ಕೂ ಹೋಗಿ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಏನು ಹೇಳಿ? ಆಗಲೇ ನುಡಿದಂತೆ ನಡೆದರು. ಡೆಲ್ಲಿಯಲ್ಲಿ ಅವರು ಆಗಲಿ ಒಂದು ವರ್ಷದಿಂದ ಹೇಳ್ಕೊಂಡು ಬಂದರು. ಏನಂತ, ನಾನು ಹೈಕಮಾಂಡ್ ಹೇಳಿದ್ರೆ ಅದನ್ನು ಕೇಳೋಂಥ ವ್ಯಕ್ತಿ ನಾನು. ಎಲ್ಲರೂ ಕೂಡ ಹೇಳಿದ್ರು, ಮುಖ್ಯಮಂತ್ರಿಗಳ ಬಗ್ಗೆ ಬದಲಾವಣೆ ಬಗ್ಗೆ ಹೇಳುವಾಗ ಒಂದೇ ಮಾತು ಹೇಳಿದ್ರು. ಕಳೆದ ಒಂದು ವರ್ಷ ಹೇಳ್ತಾಯಿದ್ರು, ಹೈಕಮಾಂಡ್ ನನ್ನ ನೇಮಕ ಮಾಡಿದವರು, ಹೈಕಮಾಂಡ್ ಏನು ಹೇಳ್ತಾರೆ ಅದನ್ನು ನಡ್ಕೊಳ್ತೀನಿ ಹೇಳೋದ ಮಾತು ಹೇಳಿದ್ರು. ಮೊನ್ನೆ ಡೆಲ್ಲಿಯಲ್ಲಿ ಹೈಕಮಾಂಡ್ ಒಂದು ಸೂಚನೆ ಕೊಟ್ಟರು. ಆ ಸೂಚನೆ 40 ಗಂಟೆ ಒಳಗಡೆ ಅವರು ರಾಜೀನಾಮೆ ಕೊಟ್ಟು ಅದನ್ನು ಸಂದೇಶ ಕೊಟ್ಟಿದ್ದಾರೆ. ಇವಾಗಲೂ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು, ನಾನು 2 ವರ್ಷ ನಾನು MLA ಆಗಿದ್ದೀನಿ, ನಾನು ಸಕ್ರಿಯವಾಗಿ ಇರ್ತೀನಿ ಹೇಳೋದ ಮಾತನ್ನು ಹೇಳಿದ್ದಾರೆ. ಈ ಕಳೆದ 3 ವರ್ಷ ಏನೋ ನುಡಿದಂತೆ ನಡೆದಿದ್ದಾರೆ. 5 ಗ್ಯಾರಂಟಿಗಳನ್ನು ಕೂಡ ಅನುಷ್ಠಾನ ತಂದಿದ್ದಾರೆ. ಅದರ ಮೂಲಕ ರಾಜ್ಯದಲ್ಲಿ ಒಳ್ಳೆಯ ಸರ್ಕಾರವನ್ನು ಸನ್ಮಾನ್ಯ ಸಿದ್ದರಾಮಯ್ಯ DK ಶಿವಕುಮಾರ್ ನಾಯಕತ್ವದಲ್ಲಿ ನಡೀತಾ ಇದೆ. ಇವತ್ತು ಒಂದು ಹಂತ ಆಗಿದೆ. ಮುಂದಿನ ಮುಖ್ಯಮಂತ್ರಿಗಳನ್ನು ಎಲೆಕ್ಟ್ ಮಾಡೋಂಥ ಪ್ರಕ್ರಿಯೆ ಶುರುವಾಗುತ್ತೆ. ಎಲ್ಲೋ ಒಂದು ಕಡೆ CM ಸಿದ್ದರಾಮಯ್ಯನವರು ಹೈಕಮಾಂಡ್ ನನಗೆ ಈ ಮಾತನ್ನು ಹೇಳಲ್ಲ ಅನ್ನುವಂಥ ಭರವಸೆಲಿದ್ರ ಸಿದ್ದರಾಮಯ್ಯ ಅವರಿಗೆ ಶಾಕ್ ಆಗಿರುವಂಥದ್ದು. ಅದೇ ರೀತಿಯಾಗಿ ಕಾಂಗ್ರೆಸ್ ನಾಯಕರಿಗೂ ಕೆಲವರಿಗೆ ಅವರ ಆಪ್ತ ಬಳಗಕ್ಕೆ ಶಾಕ್ ಆಗಿರುವಂಥದ್ದು. ಇಲ್ಲ, ಶಾಕ್ ಏನಿಲ್ಲ. ಅವರು ಹೇಳ್ಕೊಂಡೇ ಬಂದರು. ಅವರು ಹೈಕಮಾಂಡಲ್ಲಿ ಚರ್ಚೆ ಆಯಿತು. ಚರ್ಚೆ ಆಗಿ ಅದನ್ನು ಹೈಕಮಾಂಡ್ ಒಂದು ತೀರ್ಮಾನ ತೊಗೊಂಡ್ರು. ಸಿದ್ದರಾಮಯ್ಯ ಅವ್ರಿಗೆ ಒಂದು ಸೂಚನೆ ಕೊಟ್ಟರು. ಸೂಚನೆ ಹೇಳಿದ ತಕ್ಷಣ ಸಾಕು, ಅಷ್ಟೇ ಅದು ಹೇಳಿ ಬಂದರು, ನಿಮ್ಮ ಸೂಚನೆ ಪಾಲನೆ ಮಾಡ್ತೀವಿ ಅಂತ. ಬಂದ ತಕ್ಷಣ ನಿನ್ನೆ ಏನು ಹೇಳಲೇ ಇಲ್ಲ. ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ನಾನು ಹೇಳ್ತೀನಿ ಹೇಳೋದು ಮಾತನ್ನು ಹೇಳಿದ್ರು. ಬ್ರೇಕ್ಫಾಸ್ಟ್ ಮೀಟಿಂಗ್ ಹೇಳಿದ್ರು, ಹೈಕಮಾಂಡ್ ಸೂಚನೆ ಕೊಟ್ಟು ರಾಜೀನಾಮೆ ಕೊಡೋಕ್ಕೆ, ಅದಕ್ಕೆ ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಹೇಳೋಂಥ ಮಾತನ್ನು ಹೇಳಿದ್ದಾರೆ. ಬಹಳ ವಿಶ್ವಾಸದಿಂದ ಹೇಳಿದರು. ಯಾವುದೇ ಒಂದು ಬೇಜಾರಿಂದ ಅಥವಾ ಬೇರೆ ರೀತಿಯಲ್ಲಿ ಹೇಳಲಿಲ್ಲ. ಅವರು ಹೇಳಿದ್ರು, ನಾನು ಬಹಳ ಸಂತೋಷದಿಂದ ಇವತ್ತು ನಾನು ಹೇಳ್ತಾಯಿದ್ದೀನಿ, ನನ್ನ ರಾಜೀನಾಮೆ ಸ್ವಇಚ್ಛೆಯಿಂದ ಕೊಡ್ತಾಯಿದ್ದೀನಿ ಅಂತ ಹೇಳೋಂಥ ಮಾತನ್ನು ಹೇಳಿದ್ದಾರೆ. ಗವರ್ನರ್ ಮನೆಗೆ ಹೋಗಿ ಕೊಟ್ಟು ಬಂದು ಮತ್ತೆ ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಏನೆಲ್ಲ ನಿಮಗೆ ಮುಂದೆ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರ 8 ವರ್ಷಗಳ ಈ ಒಂದು ಆಡಳಿತ ಯಾವ ರೀತಿ ಆಗಿತ್ತು? ನೀವೇನು ಹೇಳ್ತೀರಿ ಅವರ ಆಡಳಿತದ ಬಗ್ಗೆ? ಬಹಳ ಒಳ್ಳೆಯ ಕಾರ್ಯಕ್ರಮ ಕೊಟ್ಟಿದ್ದರು. 5 ವರ್ಷ ಒಳ್ಳೆಯ ಸರ್ಕಾರ. ಕಳೆದ 3 ವರ್ಷ 5 ಗ್ಯಾರಂಟಿಗಳ ಮೂಲಕ ಸಮಾಜದ ಎಲ್ಲ ವರ್ಗದ ಜನರ ಹಿತವನ್ನು ಕಾಪಾಡಿಕೊಂಡು, ನಾನು ಹೇಳಿದೆ ಆವಾಗಲೇ, ನುಡಿದಂತೆ ಹೇಳೋಂಥ ಸರ್ಕಾರ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ನಮ್ಮ ಸಂಕಲ್ಪ. ಆ 3 ವರ್ಷದಲ್ಲಿ ನಾವು ಕೆಲಸ ಮಾಡಿದ್ದಕ್ಕೆ 5 ಬೈ ಎಲೆಕ್ಷನ್ ಕೂಡ ನಾವು ಗೆದ್ದಿದ್ದೀವಿ. ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಓಟನ್ನು ಹಾಕಿ ಗೆಲ್ಲಿಸಿದ್ರು. ಮೊನ್ನೆ ಕೂಡ 2 ಬೈ ಎಲೆಕ್ಷನಲ್ಲಿ ಕೂಡ ಅದು ಆ 2 ಬೈ ಎಲೆಕ್ಷನಲ್ಲಿ ಕೂಡ ಜನ ಹೇಳ್ತಾಯಿದ್ರು, BJP ಹೇಳ್ತಾಯಿದ್ರು, ಇದು ದಿಕ್ಸೂಚಿ ಅಂತ ಹೇಳ್ತಾಯಿದ್ರು. ದಿಕ್ಸೂಚಿ ಕೊಟ್ಬಿಟ್ರು ಜನ. 2 ಎಲ್ಲ ಕಾಂಗ್ರೆಸ್ನ ಗೆಲ್ಲಿಸಿ, ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ. ನಾವು ಹೇಳಿಲ್ಲ, BJP ಹೇಳಿದ್ದು ಇವರ ಸೋಲು ಖಚಿತ, ಮುಂದೆ ದಿಕ್ಸೂಚಿ ಜನ ಕೊಟ್ಬಿಟ್ಟಿದ್ದಾರೆ. 2028 ನಾವೇ ಅಧಿಕಾರಕ್ಕೆ ಬರ್ತೀವಿ. ನಿನ್ನೆವರೆಗೂ CM ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಾ ಅನ್ನುವಂಥ ಪ್ರಶ್ನೆ ನಾವು ನಿಮಗೆ ಕೇಳ್ತಾ ಇದ್ವಿ. ಆದರೆ ಇವಾಗ ನೆಕ್ಸ್ಟ್ ಮುಖ್ಯಮಂತ್ರಿ ಯಾರು ಅನ್ನುವಂಥದ್ದು ಅದು ಈಗಾಗಲೇ ಮುಖ್ಯಮಂತ್ರಿ ಹೇಳಿದ್ದಾರೆ. ಇವತ್ತು ಡೆಲ್ಲಿಗೆ ಹೋಗಿದ್ದಾರೆ, ಮಾತಾಡ್ತಾರೆ. ನಾಳೆ ಹೈಕಮಾಂಡ್ ಮತ್ತು ಶಾಸಕರು ಚರ್ಚೆ ಮಾಡಿ ಅದನ್ನು ತೀರ್ಮಾನ ಮಾಡ್ತಾರೆ. ನಿಮ್ಮ ಪ್ರಕಾರ ಯಾರಾಗಬಹುದು? ಕಾದು ನೋಡಿ. ಇದಿಷ್ಟು ಸಲೀಂ ಅಹಮದ್ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.